ನಮಸ್ಕಾರ. ಕನಸಿನಲ್ಲಿ ಏನಾದರೂ ಈ ದೇವ್ರನ್ನ ನೀವು ಕಂಡುಬಿಟ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ದುಡ್ಡಿನ ಪವಾಡನೇ ನಡೆದು ಬಿಡುತ್ತೆ ನಿಮ್ಮ ಜೀವನದಲ್ಲಿ. ನೀವು ಊಹಿಸ್ಕೊಳಕ್ಕೆ ಆಗಲ್ಲ, ಅಂಥ ದೊಡ್ಡ ಮಟ್ಟದ ದುಡ್ಡಿನ ಚಮತ್ಕಾರನೇ ನಿಮ್ಮ ಜೀವನದಲ್ಲಿ ಆಗ್ಬಿಡುತ್ತೆ. ಎಂಥ ಕಷ್ಟಗಳಿದ್ರೂ ಕರಗಿ ನೀರಾಗ್ಬಿಡುತ್ತೆ. ಈ ದೇವರು ಕನಸಿನಲ್ಲಿ ಕಂಡ್ರೆ ಬಂದರೆ ದೇವರು ಗೊತ್ತಾ? ವಿಡಿಯೋ ಪೂರ್ತಿ ನೋಡಿ. ಮೊದಲು ಹೊಸದಾಗಿ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೋಡ್ರಿ, ಎಸ್ಪೆಷಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳೇನಾದರೂ ಕನಸಿನಲ್ಲಿ ನಿಮಗೆ ದರ್ಶನ ಮಾಡಿದರೆ, ದರ್ಶನ ಮಾಡಿ ನಿಮ್ಮನ್ನು ಸನ್ನಿಧಿಗೆ ಕೈ ಹಿಡ್ಕೊಂಡು ಕರ್ಕೊಂಡೋಗ ಅಂತ ಕನಸು, ನನ್ನ ಸನ್ನಿಧಿಗೆ ಬಾ ಅಂತ ಕನಸಿನಲ್ಲಿ ಬಂದು ಹೇಳ್ಬಿಟ್ರು ಅಂತಂದರೆ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಪವಾಡನೇ ನಡೆದೋಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ. ರಾಯರನ್ನ ನಂಬಿದರೆ ಮಾತ್ರ ಯಾವತ್ತೂ ಕೈ ಬಿಡಲ್ಲ. ಅಷ್ಟು ಪವರ್ಫುಲ್ ರಾಯರು. ರಾಯರಿಗೆ ಅಷ್ಟಕ್ಕೊಂದು ಶಕ್ತಿ, ತಾಕತ್ತಿದೆ. ಎಸ್ಪೆಷಲಿ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಏನಾದರೂ ಕನಸಿನಲ್ಲಿ ಬಂದು ದುಡ್ಡು ಕೊಡ್ತಾ ಇರೋದು ಏನಾದರೂ ನಿಮಗೆ ಈ ಸನ್ನಿವೇಶಗಳು, ಈ ರೀತಿ ಕನಸುಗಳು ಬಿತ್ತಪ್ಪ ಅಂತಂದರೆ ದುಡ್ಡಿನ ಚಮತ್ಕಾರನೇ ನಡೆದೋಗ್ಬಿಡುತ್ತೆ ಜೀವನದಲ್ಲಿ. ನಿಮ್ಮದು ಎಂಥ ದಶಾಭುಕ್ತಿ ನಡೀತಾ ಇರಲಿ, ಯಾವುದೇ ಗ್ರಹದ ದಶಾಭುಕ್ತಿಗಳು ನಡೀತಾ ಇರಲಿ, ಜೀವನದಲ್ಲಿ ಮಿರಾಕಲ್ಸ್ ನಡೀತಾ ಹೋಗ್ಬಿಡುತ್ತೆ. ಹೇಳ್ತಾ ಇದ್ದೀವಲ್ಲ, ದೇವರಿಗಿಂತ ದೊಡ್ಡ ಶಕ್ತಿ ಯಾವುದಿಲ್ಲ. ಇವರು ಇಬ್ಬರು ಮಾತ್ರ ಕನಸಿನಲ್ಲಿ ಬಂದರು ಅಂತಂದರೆ ನಿಮ್ಮ ಕಷ್ಟಗಳೆಲ್ಲ ಕರಗಿ ನೀರಾಯಿತು ಅಂತ ಅನ್ಕೊಂಬಿಡಿ. ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಅನುಕೂಲಗಳಂತೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ರಾಯರು ಕನಸಿನಲ್ಲಿ ಬಂದರೆ ನೀವೇ ಭಾಗ್ಯವಂತರು. ಎಷ್ಟೋ ಜನಕ್ಕೆ ಹೇಳಿದ್ದಾರೆ, ಕನಸಿನಲ್ಲಿ ಬಂದಿದ್ದಾರೆ ರಾಯರು, ನನಗೆ ಕನಸಿನಲ್ಲಿ ಬಂದು ನನಗೆ ದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ ಎಷ್ಟೋ ಜನಗಳು. ನೋಡ್ರಿ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರು ಕನಸಿನಲ್ಲಿ ಬಂದು ಆಶೀರ್ವಾದ ಮಾಡೋದು, ಕನಸಿನಲ್ಲಿ ಬಂದು ನನ್ನ ಸನ್ನಿಧಿಗೆ ಬಾ ಅಂತ ಹೇಳೋದು. ರಾಯರೇ ಬಂದು ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗೋದು, ಈ ರೀತಿ ಕನಸುಗಳು ಬಿದ್ದುಬಿಟ್ರೆ ನೀವೇ ಪುಣ್ಯವಂತರು, ನೀವೇ ಭಾಗ್ಯವಂತರು. ಅದರಲ್ಲೂ ನಮ್ಮ ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ನಿಮಗೆ ದುಡ್ಡು ಕೊಡ್ತಾ ಇರೋಂಥ ಕನಸುಗಳು ಬಿತ್ತು ಅಂತಂದರೆ ದೇವರಾಣಿ ಹೇಳ್ತಾ ಇದ್ದೀನಿ, ನಿಮ್ಮದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ, ಯಾವುದೇ ಗ್ರಹದ ದಶಾಭುಕ್ತಿ ಅಂತರ್ಭುಕ್ತಿ ನಡೀತಿರಲಿ, ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ಚಮತ್ಕಾರ ಪವಾಡ ನಡೆಯುತ್ತೆ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.